ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 2/4/2025 महावाक्य। मीठे बच्चे, इस पुरानी पति दुनिया से तुम्हारा बेहद का वैराग्य चाहिए, क्योंकि तुम्हें पावन बनना है। तुम्हारी चढ़ती कला से सबका भला होता है। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಈ ಹಳೆಯ ಜಗತ್ತಿನಿಂದ ನಿಮಗೆ ಬೇಹದ್ದಿನ ವೈರಾಗ್ಯ ಬರಬೇಕು, ಏಕೆಂದರೆ ನೀವು ಪಾವನರಾಗಬೇಕು. ನಿಮ್ಮ ಏರುವ ಕಲೆಯಿಂದ ಎಲ್ಲರ ಕಲ್ಯಾಣವಾಗುತ್ತದೆ. ಪ್ರಶ್ನೆ: ಕಹಾ ಜಾತಾ ಹೈ ಆತ್ಮ ಅಪ್ನಾ ಹಿ ಶತ್ರು ಅಪ್ನಾ ಹಿ ಮಿತ್ರ ಹೈ, ಸಚ್ಚಿ ಮಿತ್ರತಾ ಕ್ಯಾ ಹೈ? ಬಾಬಾ ಪ್ರಶ್ನೆ ಕೇಳ್ತಾರೆ. ಹೇಳಲಾಗ್ತದೆ, ಆತ್ಮ ತನಗೆ ತಾನೇ ಶತ್ರು, ಆತ್ಮ ತನಗೆ ತಾನೇ ಮಿತ್ರ ಆಗಿದೆ. ಹಾಗಾದರೆ ಸತ್ಯ ಮಿತ್ರತೆ ಯಾವುದಾಗಿದೆ? ಉತ್ತರ: ಏಕ್ ಬಾಪ್ ಕಿ ಶ್ರೀಮತ್ ಪರ್ ಸದಾ ಚಲ್ತೆ ರಹನ, ಯಹಿ ಸಚ್ಚಿ ಮಿತ್ರತಾ ಹೈ. ಬಾಬಾ ಹೇಳ್ತಾರೆ, ಒಬ್ಬ ತಂದೆಯ ಶ್ರೀಮತದಂತೆ ಸದಾ ನಡೆಯುವುದೇ ಸತ್ಯವಾದ ಮಿತ್ರತೆಯಾಗಿದೆ. ಸಚ್ಚಿ ಮಿತ್ರತಾ ಹೈ ಏಕ್ ಬಾಪ್ ಕೋ ಯಾದ್ ಕರ್ ಪಾವನ್ ಬನ್ನ. ಸತ್ಯ ಮಿತ್ರತೆಯಾಗಿದೆ ಒಬ್ಬ ತಂದೆಯನ್ನು ನೆನಪು ಮಾಡಿ ಪಾವನರಾಗೋದು. और बाप से पूरा वर्षा लेना, यह मित्रता करने की युक्ति बाप ही बतलाते हैं. ಮತ್ತು ತಂದೆಯಿಂದ ಪೂರ್ಣ ಆಸ್ತಿ ಪಡ್ಕೊಳ್ಳೋದು, ಈ ಮಿತ್ರತೆಯನ್ನು ಮಾಡುವ ಯುಕ್ತಿ ತಂದೆಯೇ ನಮಗೆ ಕಲಿಸ್ಕೊಡ್ತಾರೆ. ಸಂಗಮ ಯುಗ ಪರ್ ಹಿ ಆತ್ಮ ಅಪನ ಮಿತ್ರ ಬಂತಿ ಹೈ. ಸಂಗಮ ಯುಗದಲ್ಲಿ ಆತ್ಮ ತನ್ನ ಮಿತ್ರ ಆಗ್ತದೆ. ಗೀತ್: ತೂನೆ ರಾತ್ ಗವಾಯಿ ಸೋಕೆ ದಿನ್ ಗವಾಯಿ ಖಾಕೆ. ಬಾಬಾ ಗೀತೆ ಹೇಳ್ತಾರೆ, ನೀನು ರಾತ್ರಿ ಎಲ್ಲ ಕಳೆದೆ ನಿದ್ದೆ ಮಾಡಿ, ಹಗಲೆಲ್ಲ ಕಳೆದೆ ಊಟ ಮಾಡಿ. ಓಂ ಶಾಂತಿ. यूँ तो ये गीत है भक्ति मार्ग के. सारी दुनिया में जो गीत गाते हैं वह शास्त्र पढ़ते हैं, तीर्थों पर जाते हैं, वह सब है ಭಕ್ತಿ ಮಾರ್ಗಕ್ಕೆ. ಬಾಬಾ ಹೇಳ್ತಾರೆ, ಹಾಗೆ ನೋಡಿದರೆ ಈ ಗೀತೆ ಭಕ್ತಿ ಮಾರ್ಗದಾಗಿದೆ. ಅಂದರೆ ನೀನು ರಾತ್ರಿ ಎಲ್ಲ ನಿದ್ದೆ ಮಾಡಿ ಕಳೆದೆ, ಹಗಲೆಲ್ಲ ಊಟ ಮಾಡಿ ಕಳೆದೆ ಅಂದರೆ ಇದು ಭಕ್ತಿ ಮಾರ್ಗದ ಗೀತೆ. ಇಡೀ ಜಗತ್ತಿನಲ್ಲಿ ಯಾರೆಲ್ಲ ಗೀತೆಯನ್ನು ಹೇಳ್ತಾರೆ ಅಥವಾ ಶಾಸ್ತ್ರವನ್ನು ಓದ್ತಾರೆ, ತೀರ್ಥಯಾತ್ರೆಗೆ ಹೋಗ್ತಾರೆ, ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಜ್ಞಾನ ಮಾರ್ಗ ಕಿಸ್ಕೋ ಕಹಾ ಜಾತಾ ಹೈ, ಭಕ್ತಿ ಮಾರ್ಗ ಕಿಸ್ಕೋ ಕಹಾ ಜಾತಾ ಹೈ, ಯ ತುಮ್ ಬಚ್ಚೆ ಹಿ ಸಮಜ್ತೆ ಹೋ. ಬಾಬಾ ಹೇಳ್ತಾರೆ, ಜ್ಞಾನ ಮಾರ್ಗ ಅಂತ ಯಾವುದಕ್ಕೆ ಹೇಳಲಾಗ್ತದೆ, ಭಕ್ತಿ ಮಾರ್ಗ ಅಂತ ಯಾವುದಕ್ಕೆ ಹೇಳಲಾಗ್ತದೆ, ಇದನ್ನು ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಾ. ವೇದ ಶಾಸ್ತ್ರ ಉಪನಿಷತ್ತಾದಿಯ ಸಬ್ ಹೇ ಭಕ್ತಿಗೆ. ಬಾಬಾ ಹೇಳ್ತಾರೆ, ವೇದ ಶಾಸ್ತ್ರ ಉಪನಿಷತ್ ಇವೆಲ್ಲ ಭಕ್ತಿ ಮಾರ್ಗದಾಗಿದೆ. ಅರ್ಧ ಕಲ್ಪ ಭಕ್ತಿ ನಡೀತದೆ, और आधा कल्प फिर ज्ञान की प्रारब्ध चलते हैं. इन अर्धा कल्प ज्ञानದ ಪ್ರಾರಬ್ಧ ನಡೀತದೆ. ಭಕ್ತಿ करते करते उतरना ही है. 84 पुनर्जन्म लेते नीचे उतरते हैं. ಬಾಬಾ ಹೇಳ್ತಾರೆ, ಭಕ್ತಿ ಮಾಡ್ತಾ ಮಾಡ್ತಾ ಕೆಳಗಿಳಿಲೇಬೇಕು. 84 ಪುನರ್ಜನ್ಮವನ್ನು ಪಡ್ಕೊಂಡು ನಾವು ಕೆಳಗಿಳಿತೇವೆ. ಫಿರ್ ಏಕ್ ಜನ್ಮೇ ತುಮಾರಿ ಚಡ್ತಿ ಕಲಾ ಹೋತಿ ಹೈ. ನಂತರ ಒಂದು ಜನ್ಮದಲ್ಲಿ ನಿಮ್ಮದು ಮತ್ತೆ ಏರುವ ಕಲೆ ಆಗ್ತದೆ. इसको कहा जाता है ज्ञान मार्ग. ज्ञान के लिए गाया जाता है 1 सेकंड में जीवन मुक्ति. ಬಾಬಾ ಹೇಳ್ತಾರೆ, ಇದಕ್ಕೆ ಹೇಳಲಾಗ್ತದೆ ಜ್ಞಾನ ಮಾರ್ಗ. ಜ್ಞಾನಕ್ಕೋಸ್ಕರ ಗಾಯನ ಮಾಡಲಾಗ್ತದೆ 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ. रावण राज्य जो द्वापर से चला आता है वह खत्म हो फिर राम राज्य स्थापन होता है. ಬಾಬಾ ಹೇಳ್ತಾರೆ, ರಾವಣ ರಾಜ್ಯ ಏನು ದ್ವಾಪರ ಯುಗದಿಂದ ನಡೀತಾ ಬರ್ತದೆ, ಅದು ಸಮಾಪ್ತಿಯಾಗಿ ಮತ್ತೆ ರಾಮರಾಜ್ಯ ಸ್ಥಾಪನೆ ಆಗ್ತದೆ. ड्रामा में जब तुम्हारे 84 जन्म पूरे होते हैं तब चढ़ती कला से सबका भला होता है. ಬಾಬಾ ಹೇಳ್ತಾರೆ, ನಾಟಕದಲ್ಲಿ ಯಾವಾಗ ನಿಮ್ಮದು 84 ಜನ್ಮ ಪೂರ್ಣ ಆಗ್ತದೆ, ಆವಾಗ ಏರುವ ಕಲೆಯಿಂದ ಎಲ್ಲರ ಕಲ್ಯಾಣ ಆಗ್ತದೆ. ಯ ಅಕ್ಷರ ಕಹಾ ನ ಕಹಾ ಕಿಸಿ ಶಾಸ್ತ್ರೋ ಮೇ ಹೈ, ಚಡ್ತಿ ಕಲಾ ಸರ್ವಕಾ ಭಲ. ಬಾಬಾ ಹೇಳ್ತಾರೆ, ಈ ಅಕ್ಷರ ಎಲ್ಲೋ ಒಂದು ಕಡೆ ಯಾವುದೋ ಶಾಸ್ತ್ರದಲ್ಲಿದೆ. ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಆಗ್ತದೆ. ಸರ್ವಕಿ ಸದ್ಗತಿ ಕರ್ನೆ ವಾಲ ತೋ ಏಕಿ ಬಾಪ್ ಹೈ ನ. ಬಾಬಾ ಹೇಳ್ತಾರೆ, ಸರ್ವರಿಗೂ ಸದ್ಗತಿ ಮಾಡೋನೊಬ್ಬನೇ ತಂದೆ. ಸನ್ಯಾಸಿ ಉದಾಸಿ ತೋ ಅನೇಕ ಪ್ರಕಾರಕ್ಕೆ ಹೈ, ಬಹುತ್ ಮತಾಂತರ ಹೈ. ಬಾಬಾ ಹೇಳ್ತಾರೆ, ಸನ್ಯಾಸಿಗಳು ಇನ್ಯಾರೆಲ್ಲ ಅನೇಕ ಪ್ರಕಾರದವರಿದ್ದಾರೆ, ಬಹಳ ಮತಾಂತರ ಇದೆ. ಜೈಸೆ ಶಾಸ್ತ್ರೋ ಮೇ ಲಿಖಾ ಹೈ ಕಲ್ಪ ಕಿ ಆಯು ಲಾಖೋ ವರ್ಷ, अब शंकराचार्य की मत निकली 10,000 वर्ष, ಕಿತ್ನಾ ಫರ್ಕ್ ಹೋ ಜಾತಾ ಹೈ. ಬಾಬಾ ಒಂದು ಮಾತು ಹೇಳ್ತಾರೆ, ಶಾಸ್ತ್ರದಲ್ಲಿ ಹೇಗೆ ಬರೆಯಲ್ಪಟ್ಟಿದೆ ಕಲ್ಪದ ಆಯುಷ್ಯ ಲಕ್ಷಾಂತರ ವರ್ಷ ಅಂತ. ಈಗ ಶಂಕರಾಚಾರ್ಯರ ಮತ ಎಂದು ಹುಟ್ಕೊಳ್ತು 10,000 ವರ್ಷ ಅಂತ ಹೇಳ್ತಾರೆ. ಎಷ್ಟೆಲ್ಲ ವ್ಯತ್ಯಾಸ ಆಯಿತು. ಕೊಯ್ ಫಿರ್ ಕಹೇಗಾ ಇತನೇ ಹಜಾರ್,
ಕಲಿಯುಗ ಮೇ ಹೇ ಅನೇಕ ಮನುಷ್ಯ, ಅನೇಕ ಮತೆ, ಅನೇಕ ಧರ್ಮ. ಬಾಬಾ ಹೇಳ್ತಿದ್ದಾರೆ, ಯಾರು ಏನು ಹೇಳ್ತಾರೋ, ಕೆಲವರು ಹೇಳ್ತಾರೆ ಇಷ್ಟು 1000 ವರ್ಷ, ಇನ್ನು ಲಕ್ಷಾಂತರ ವರ್ಷ ಅಂಥೇಳಿ. ಕಲಿಯುಗದಲ್ಲಿ ಅನೇಕ ಮನುಷ್ಯರು, ಅನೇಕ ಮತಗಳು, ಅನೇಕ ಧರ್ಮಗಳು. सतयुग में होती है एक मत. यह बाप बैठ तुम बच्चों को सृष्टि के आदि मध्य अंत का ನಾಲೆಜ್ ಸುನಾತೆ ಹೇ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಒಂದೇ ಮತ ಇರ್ತದೆ. ಇದು ಬಾಬಾ ಕೂತ್ಕೊಂಡು ನಾವು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಈ ಸುನಾನೆ ಮೇ ಬಿ ಕಿತ್ನಾ ಸಮಯ ಲಗ್ತಾ ಹೇ, ಸುನಾತೇ ಇರತ್ತೆ ಹೇ. ಬಾಬಾ ಹೇಳ್ತಾರೆ ಇದನ್ನು ಹೇಳಲಿಕ್ಕೆ ಎಷ್ಟು ಸಮಯ ಹಿಡಿತದೆ, ಬಾಬಾ ಹೇಳ್ತಾನೆ ಇರ್ತಾರೆ. ऐसे नहीं कह सकते पहले क्यों नहीं यह सब सुनाया, स्कूल में पढ़ाई नंबरवार होती है. ಬಾಬಾ ಹೇಳ್ತಾರೆ ಹೀಗೆ ಹೇಳಲಿಕ್ಕೆ ಬರಲ್ಲ, ಬಾಬಾ ನೀನು ಮೊದಲೇ ಯಾಕೆ ನಮಗೆ ಹೇಳಲಿಲ್ಲ ಅಂತ. ಶಾಲೆಯಲ್ಲಿಯೂ ಕೂಡ ಶಿಕ್ಷಣ ನಂಬರ್ವಾರ್ ಆಗಿರ್ತದೆ ತಾನೆ. छोटे बच्चों को ऑर्गन्स छोटे होते हैं तो उनको थोड़ा सिखलाते हैं. ಹೀಗೆ ಸಣ್ಣ ಮಕ್ಕಳಿಗೆ ಕರ್ಮೇಂದ್ರಿಯಗಳು ಸಣ್ಣವಿರುವ ಕಾರಣ ಅವ್ರಿಗೆ ಸ್ವಲ್ಪ ಕಲಿಸ್ಕೊಡ್ಲಾಗ್ತದೆ. फिर जैसे जैसे ऑर्गन्स बड़े होते जाएंगे बुद्धि का थाला खुलता जाएगा. ಬಾಬಾ ಹೇಳ್ತಾರೆ ಹೇಗೆ ಹೇಗೆ ಕರ್ಮೇಂದ್ರಿಯಗಳು ದೊಡ್ಡವಾಗ್ತಾ ಹೋಗ್ತಾವೋ ಅದೇ ರೂಪದಲ್ಲಿ ಅವರ ಬುದ್ಧಿ ಬೀಗನೂ ಕೂಡ ತೆರಿತಾ ಹೋಗ್ತದೆ. ಪಢಾಯಿ ಧಾರಣ ಕರ್ತೆ ಜಾಯಂಗೆ. छोटे बच्चों की बुद्धि में कुछ धारणा हो न सके. ಬಾಬಾ ಹೇಳ್ತಾರೆ ಅವ್ರಿಗೆ ಶಿಕ್ಷಣ ಧಾರಣೆ ಆಗ್ತಾ ಹೋಗ್ತದೆ. ಮತ್ತು ಸಣ್ಣ ಮಕ್ಕಳ ಬುದ್ಧಿಯಲ್ಲಿ ಅಷ್ಟೆಲ್ಲ ಧಾರಣೆನೂ ಆಗೋದಿಲ್ಲ. ಬಡಾ ಹೋತಾ ಹೇ तो फिर बैरिस्टर जज आदि बनते हैं, इसमें भी ऐसे हैं. ಬಾಬಾ ಹೇಳ್ತಾರೆ ದೊಡ್ಡವರಾದ ಹಾಗೆ ವಕೀಲರು ಆಗ್ತಾರೆ, ನ್ಯಾಯಾಧೀಶರು ಆಗ್ತಾರೆ. ಇಲ್ಲಿಯೂ ಹಾಗೇನೆ ಅಂತಾರೆ ಬಾಬಾ. कोई की बुद्धि में धारणा अच्छी होती है, बाप कहते मैं आया हूँ पति से पावन बनाने. ಬಾಬಾ ಹೇಳ್ತಾರೆ ಕೆಲವರ ಬುದ್ಧಿಯಲ್ಲಿ ಧಾರಣೆ ಚೆನ್ನಾಗಿ ಆಗ್ತದೆ. ಬಾಬಾ ಹೇಳ್ತಾರೆ ನಾನು ಬಂದಿದ್ದೀನಿ ಪತಿತರನ್ನು ಪಾವನ ಮಾಡೋದಕ್ಕೋಸ್ಕರ. ತೋ ಪತಿ ದುನಿಯಾಸೆ ವೈರಾಗ್ಯ ಹೋನಾ ಚಾಯ್. ಅದಕ್ಕೆ ಬಾಬಾ ಹೇಳ್ತಾರೆ ಈಗ ಪತಿತ ಜಗತ್ತಿನಿಂದ ನಮಗೆ ವೈರಾಗ್ಯ ಬರಬೇಕು. आत्मा पावन बने तो फिर पति दुनिया में रह न सके. पति दुनिया में आत्मा भी पतित, मनुष्य भी पतित. पावन दुनिया में मनुष्य भी पावन, पति दुनिया में मनुष्य भी पतित है. ಬಾಬಾ ಹೇಳ್ತಾರೆ ಪತಿತ ಜಗತ್ತಿನಲ್ಲಿ ಆತ್ಮನೂ ಕೂಡ ಪತಿತ, ಮನುಷ್ಯರು ಕೂಡ ಪತಿತ. ಪಾವನ ಜಗತ್ತಿನಲ್ಲಿ ಮನುಷ್ಯರು ಕೂಡ ಪಾವನ, ಪತಿತ ಜಗತ್ತಿನಲ್ಲಿ ಮನುಷ್ಯರು ಕೂಡ ಪತಿತರಾಗಿದ್ದಾರೆ. ಯ ಹೈಹಿ ರಾವಣ ರಾಜ್ಯ, ಯಥಾ ರಾಜಾರಾಣಿ ತಥಾ ಪ್ರಜಾ. ಬಾಬಾ ಹೇಳ್ತಾರೆ ಇದಿರೋದೇ ರಾವಣ ರಾಜ್ಯ. ರಾಜಾರಾಣಿ ಹೇಗಿರ್ತಾರೋ ಪ್ರಜೆಗಳು ಹಾಗೇ ಇರ್ತಾರೆ. यह सारा ज्ञान है बुद्धि से समझने का. इस समय सभी की बाप से विपरीत बुद्धि. ಬಾಬಾ ಹೇಳ್ತಾರೆ ಇದೆಲ್ಲ ಜ್ಞಾನ ಬುದ್ಧಿಯಲ್ಲಿ ತಿಳ್ಕೊಳ್ಳುವಂಥದ್ದಾಗಿದೆ. ಈ ಸಮಯದಲ್ಲಿ ಎಲ್ರಿಗೂ ತಂದೆ ಜೊತೆ ವಿಪರೀತ ಬುದ್ಧಿ ಇದೆ. ತುಮ್ ಬಚ್ಚೆ ತೋ ಬಾಪ್ ಕೋ ಯಾದ್ ಕರ್ತೆ ಹೋ, ಅಂದರ್ ಮೇ ಬಾಪ್ ಕೆ ಲಿಯೆ ಪ್ಯಾರ್ ಹೇ. ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಂದೆಯನ್ನು ನೆನಪು ಮಾಡ್ತೀರಾ, ಒಳಗಡೆ ತಂದೆಗೋಸ್ಕರ ಪ್ರೀತಿ ಇದೆ. आत्मा में बाप के लिए प्यार है, रिगार्ड है, क्योंकि बाप को जानते हैं. ಆತ್ಮದಲ್ಲಿ ತಂದೆಗೋಸ್ಕರ ಪ್ರೀತಿ ಇದೆ, ಗೌರವ ಇದೆ, ಏಕೆಂದರೆ ಆ ತಂದೆಯನ್ನು ತಿಳ್ಕೊಂಡಿದ್ದೇವೆ. ಯಾ ತುಮ್ ಸಮ್ಮುಖ ಹೋ, ಶಿಬಾಬಾ ಸೆ ಸುನ್ ರಹೆ ಹೋ. ಬಾಬಾ ಹೇಳ್ತಾರೆ ಇಲ್ಲಿ ನೀವು ಸಮ್ಮುಖದಲ್ಲಿದ್ದೀರಾ, ಶಿಬಾಬನಿಂದ ಕೇಳ್ತಿದ್ದೀರಾ. ಯ ಮನುಷ್ಯ ಸೃಷ್ಟಿ ಕಾ ಬೀಜ ರೂಪ, ಜ್ಞಾನ ಕಾ ಸಾಗರ್, ಪ್ರೇಮ ಕಾ ಸಾಗರ್, ಆನಂದ ಕಾ ಸಾಗರ್ ಹೇ. ಶಿಬಾಬಾ ಈ ಮನುಷ್ಯ ಸೃಷ್ಟಿಯ ಬೀಜ ರೂಪ, ಜ್ಞಾನದ ಸಾಗರ, ಪ್ರೇಮದ ಸಾಗರ, ಆನಂದದ ಸಾಗರ ಆಗಿದ್ದಾರೆ. ಗೀತಾ ಜ್ಞಾನದಾತ ಪರಂಪಿತ ತ್ರಿಮೂರ್ತಿ ಶಿವ ಪರಮಾತ್ಮ ವಾಚ್. ಗೀತಾ ಜ್ಞಾನದಾತ ಪರಂಪಿತ ತ್ರಿಮೂರ್ತಿ ಶಿವ ಭಗವಾನ್ ಅಂದರೆ ಪರಮಾತ್ಮ ವಾಚ್ ಆಗಿದೆ. ತ್ರಿಮೂರ್ತಿ ಅಕ್ಷರ ಜರೂರ್ ಡಾಲ್ನಾ ಹೇ, ಕ್ಯೂಂಕಿ ತ್ರಿಮೂರ್ತಿ ಕಾ ತೋ ಗಾಯನ ಹೇ. ಬಾಬಾ ಹೇಳ್ತಾರೆ ತ್ರಿಮೂರ್ತಿಯ ಅಕ್ಷರವನ್ನು ಅವಶ್ಯವಾಗಿ ಹಾಕಬೇಕು, ಏಕೆಂದರೆ ತ್ರಿಮೂರ್ತಿಯ ಗಾಯನ ಇದೆ. ಬ್ರಹ್ಮ ದ್ವಾರ ಸ್ಥಾಪನಾ ತೋ ಜರೂರ್ ಬ್ರಹ್ಮ ದ್ವಾರ ಹಿ ಜ್ಞಾನ ಸುನಾಯಂಗೆ. ಬಾಬಾ ಹೇಳ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಅಂದಾಗ ಅವಶ್ಯವಾಗಿ ಬ್ರಹ್ಮನ ಮೂಲಕವೇ ಜ್ಞಾನ ಹೇಳ್ತಾರೆ. ಶ್ರೀಕೃಷ್ಣ ತೋ ಐಸೆ ನಹಿ ಕಹೆಂಗೆ ಕಿ ಶಿವ ಭಗವಾನ್ ವಾಚ್, ಪ್ರೇರಣಾ ಸೆ ಕುಚ್ ಹೋತಾ ನಹಿ. ಬಾಬಾ ಹೇಳ್ತಾರೆ ಶ್ರೀಕೃಷ್ಣನಿಗೋಸ್ಕರ ಈ ಥರ ಹೇಳೋದಿಲ್ಲ, ಶಿವ ಭಗವಾನ್ ವಾಚ್ ಅಂತ ಹೇಳಿ. ಪ್ರೇರಣೆಯಿಂದ ಏನೂ ಕೂಡ ಆಗೋದಿಲ್ಲ. ನ ಉನ್ಮೆ ಶಿವಬಾಬಾ ಕಿ ಪ್ರವೇಶತಾ ಹೋ ಸಕ್ತಿ ಹೇ, ಶಿವಬಾಬಾ ತೋ ಪರಾಯ ದೇಶ ಮೇ ಆತೆ ಹೇ. ಇನ್ನು ಅವರಲ್ಲಿ ಶಿವಬಾಬನ ಪ್ರವೇಶತೆಯೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಶಿವಬಾಬಾ ಬೇರೆ ದೇಶದಿಂದ ಬರ್ತಾರೆ. सतयुग तो श्री कृष्ण का देश है ना, तो दोनों की ही महिमा अलग अलग है. ಮುಖ್ಯ ಬಾತ್ ಯಹ ಹೇ. ಬಾಬಾ ಹೇಳ್ತಾರೆ ಸತ್ಯುಗ ಶ್ರೀಕೃಷ್ಣನ ದೇಶವಾಗಿದೆ, ಅಂದಮೇಲೆ ಇಬ್ಬರ ಮಹಿಮೆನೂ ಬೇರೆ ಬೇರೆಯಾಗಿದೆ. ಮುಖ್ಯ ಮಾತೇ ಇದಾಗಿದೆ. ಸತ್ಯುಗ ಮೇ ಗೀತಾ ತೋ ಕೊಯ್ ಪಡ್ತೆ ನಹಿ,
ಭಕ್ತಿ ಮಾರ್ಗ ಮೇ ತೋ ಜನ್ಮ ಜನ್ಮಾಂತರ ಪಡ್ತೆ ಹೇ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಗೀತೆಯನ್ನಂತೂ ಯಾರೂ ಓದೋದಿಲ್ಲ, ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರ ಓದ್ತಾ ಬಂದರು. ಜ್ಞಾನ ಮಾರ್ಗ ಮೇ ತೋ ವಹ ಹೋ ನ ಸಕೆ, ಭಕ್ತಿ ಮಾರ್ಗ ಮೇ ಜ್ಞಾನ ಕಿ ಬಾತೇ ಹೋತಿ ನಹಿ. ಜ್ಞಾನ ಮಾರ್ಗದಲ್ಲಂತೂ ಅದು ಇರಲಿಕ್ಕೆ ಸಾಧ್ಯ ಇಲ್ಲ, ಭಕ್ತಿ ಮಾರ್ಗದಲ್ಲಿ ಜ್ಞಾನದ ಮಾತುಗಳು ಕೂಡ ಇರಲ್ಲ. ಅಭಿ ರಚಯಿತಾ ಬಾಪ್ ಹಿ ರಚನಾಕ್ಕೆ ಆದಿ ಮಧ್ಯ ಅಂತ್ ಕಾ ಜ್ಞಾನ ದೇತೆ ಹೇ. ಬಾಬಾ ಹೇಳ್ತಾರೆ ಈಗ ರಚಯಿತನಾಗಿರುವಂಥ ತಂದೆನೇ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡ್ತಾರೆ. ಮನುಷ್ಯ ತೋ ರಚತಾ ಹೋ ನ ಸಕೆ, ಮನುಷ್ಯ ಕಹ ನ ಸಕೆ ಕಿ ಮೈ ರಚತಾ ಹೋ. ಬಾಬಾ ಹೇಳ್ತಾರೆ ಇಲ್ಲಿ ಮನುಷ್ಯರು ರಚಯಿತರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಮನುಷ್ಯರು ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ರಚಯಿತನಾಗಿದ್ದೀನಿ ಅಂತ. ಬಾಪ್ ಖುದ್ ಕಹತೆ ಹೇ ಮೈ ಮನುಷ್ಯ ಸೃಷ್ಟಿ ಕಾ ಬೀಜ ರೂಪ. ಇಲ್ಲಿ ತಂದೆ ಸ್ವಯಂ ಹೇಳ್ತಿದ್ದಾರೆ ನಾನು ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದೇನೆ. ಮೈ ಜ್ಞಾನ ಕಾ ಸಾಗರ್, ಪ್ರೇಮ್ ಕಾ ಸಾಗರ್, ಸರ್ವ ಕಾ ಸದ್ಗತಿ ದಾತಾ ಹೂँ. ಬಾಬಾ ಹೇಳ್ತಾರೆ ನಾನು ಜ್ಞಾನದ ಸಾಗರ, ಪ್ರೇಮದ ಸಾಗರ, ಸರ್ವರ ಸದ್ಗತಿ ದಾತ ಆಗಿದ್ದೀನಿ. ಶ್ರೀಕೃಷ್ಣ ಕಿ ಮಹಿಮಾಯಿ ಅಲಗ್ ಹೇ ತೋ ಯಾ ಪೂರಾ ಕಾಂಟ್ರಾಸ್ಟ್ ಲಿಖನಾ ಚಾಹಿ. ಬಾಬಾ ಹೇಳ್ತಾರೆ ಶ್ರೀಕೃಷ್ಣನ ಮಹಿಮೆನೇ ಬೇರೆಯಾಗಿದೆ, ಅಂದಮೇಲೆ ಪೂರ್ಣ ವ್ಯತ್ಯಾಸ ಬರೀಬೇಕು. जो मनुष्य पढ़ने से झट समझ जाए कि गीता का ज्ञानदाता श्री कृष्ण नहीं है, इस बात को स्वीकार किया तो वह तुमने जीत पहनी. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಮನುಷ್ಯರು ಇದನ್ನು ಓದೋದ್ರಿಂದ ತಕ್ಷಣ ತಿಳ್ಕೊಂಡು ಬಿಡಬೇಕು. ಅಂದರೆ ಗೀತಾ ಜ್ಞಾನದಾತ ಶ್ರೀಕೃಷ್ಣ ಅಲ್ಲ, ಈ ಮಾತನ್ನು ಸ್ವೀಕಾರ ಅವ್ರು ಮಾಡಿದರು ಅಂತಂದರೆ ನೀವು ಗೆದ್ದ ಹಾಗೆ ಅಂತಾರೆ ಬಾಬಾ. ಮನುಷ್ಯ ಶ್ರೀಕೃಷ್ಣ ಕೆ ಪಿಚಾಡಿ ಕಿतना हैरान होते हैं, जैसे शिव के भक्त शिव पर गला काट देने को तैयार हो जाते हैं. ಮನುಷ್ಯರು ಶ್ರೀಕೃಷ್ಣನ ಹಿಂದೆ ಯಾವ ರೀತಿ ಬಲಿಹಾರಿನೇ ಆಗಿಬಿಡ್ತಾರೆ, ಹೇಗೆ ಶಿವನ ಭಕ್ತರು ಶಿವನಿಗೆ ಅವ್ರು ತಮ್ಮ ಕುತ್ತಿಗೆಯನ್ನು ಕಟ್ ಮಾಡಿಕೊಡ್ಲಿಕ್ಕೂ ಕೂಡ ತಯಾರಾಗಿಬಿಡ್ತಾರೆ. ಬಸ್ ಹಮ್ಕೋ ಶಿವ ಕೆ ಪಾಸ್ ಜಾನಾ ಹೇ, ವೈಸೆ ವ ಸಮಸ್ತೆ ಶ್ರೀಕೃಷ್ಣ ಕೆ ಪಾಸ್ ಜಾನಾ ಹೇ. ಈಗ ಶಿವನ ಭಕ್ತರು ಏನಿರ್ತಾರಲ್ಲ ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ ನಾವು ಶಿವನ ಹತ್ರ ಹೋಗಬೇಕು ಅಂತ. ಹಾಗೆಯೇ ಕೃಷ್ಣನ ಭಕ್ತರು ತಿಳ್ಕೊಳ್ತಾರೆ ನಾವು ಕೃಷ್ಣನ ಹತ್ರ ಹೋಗಬೇಕು ಅಂತ. ಪರಂತು ಶ್ರೀಕೃಷ್ಣಕ್ಕೆ ಪಾಸ್ ಜಾನ ಸಕೆ, ಆದರೆ ಬಾಬಾ ಹೇಳ್ತಾರೆ ಶ್ರೀಕೃಷ್ಣನ ಹತ್ರ ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಶ್ರೀಕೃಷ್ಣಕ್ಕೆ ಪಾಸ್ ಬಲಿ ಚढ़ने की बातें नहीं होती. ಬಾಬಾ ಹೇಳ್ತಾರೆ ಶ್ರೀಕೃಷ್ಣನ ಹತ್ರ ಬಲಿಹಾರಿ ಆಗುವ ಮಾತಿರೋದಿಲ್ಲ. ದೇವಿಯೋ ಪರ್ ಬಲಿ ಚढ़ते हैं, ದೇವತಾओं पर कोई ಬಲಿ नहीं ಚढ़ेंगे. ಬಾಬಾ ಹೇಳ್ತಾರೆ ದೇವಿಯರಿಗೆ ಬಲಿ ಕೊಡ್ತಾರೆ, ದೇವತೆಗಳಿಗೆ ಎಂದಿಗೂ ಬಲಿ ಕೊಡೋದಿಲ್ಲ. तुम देवियाँ हो ना, तुम शिव बाबा के बने हो तो शिव बाबा पर ही बलि चढ़ते हैं. ಬಾಬಾ ಹೇಳ್ತಾರೆ ನೀವು ದೇವಿಯರಾಗಿದ್ದೀರಲ್ವಾ, ನೀವು ಶಿವಬಾಬನ ಮಗು ಆದ್ರಿ ಅಂದಮೇಲೆ ಶಿವಬಾಬನಿಗೆ ಬಲಿಯಾರಿ ಆಗ್ಲಾಗ್ತದೆ. ಶಾಸ್ತ್ರೋ ಮೇ ಹಿಂಸಕ್ ಬಾತೆ ಲಿಖ್ ದಿ ಹೈ, ತುಮ್ ತೋ ಶಿವಬಾಬಕ್ಕೆ ಬಚ್ಚೆ ಹೋ. ಶಾಸ್ತ್ರದಲ್ಲಿ ಹಿಂಸಕ ಮಾತುಗಳನ್ನು ಬರೆದ್ರು, ನೀವಂತೂ ಶಿವಬಾಬನಿಗೆ ಮಕ್ಕಳಾಗಿದ್ದೀರಿ. तन मन धन बलि चढ़ाते हो और कोई बात नहीं, इसलिए शिव और देवियों पर बलि चढ़ाते हैं. ಬಾಬಾ ಹೇಳ್ತಾರೆ ತನು ಮನ ಧನ ಎಲ್ಲವನ್ನ ಬಲಿ ಕೊಡ್ತೀರಾ ಅಂದಮೇಲೆ ಇಲ್ಲಿ ಬೇರೆ ಯಾವುದೇ ಮಾತಿಲ್ಲ, ಅದಕ್ಕೋಸ್ಕರ ಶಿವ ಮತ್ತು ದೇವಿಯರಿಗೆ ಬಲಿ ಕೊಡಲಾಗ್ತದೆ. अब गवर्नमेंट ने शिव काशी पर बलि चढ़ाना बंद कर दिया है. ಅದಕ್ಕೆ ಬಾಬಾ ಹೇಳ್ತಾರೆ ಗೌರ್ಮೆಂಟು ಏನು ಮಾಡ್ತು, ಶಿವಕಾಶಿಯಲ್ಲಿ ಬಲಿ ಕೊಡೋದನ್ನು ಬಂದ್ ಮಾಡಿಬಿಡ್ತು. अभी वह तलवार ही नहीं है, भक्ति मार्ग में जो आपघात करते हैं यह भी जैसे अपने साथ शत्रुत्व करने का उपाय है. ಬಾಬಾ ಒಂದು ಮಾತು ಹೇಳ್ತಾರೆ, ಈಗ ಆ ತಲ್ವಾರ್ ಕೂಡ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಯಾರು ತಮ್ಮನ್ನು ಜೀವಹತ್ಯೆ ಮಾಡ್ಕೊಳ್ತಾರೆ ಅದು ಕೂಡ ಒಂದು ರೀತಿ ಶತ್ರುತ್ವ ಮಾಡ್ಕೊಳ್ಳೋ ಉಪಾಯ ಅಂತಾರೆ ಬಾಬಾ. ತಮ್ಮ ಜೊತೆಗೆ ತಾವು ಶತ್ರುತ್ವವನ್ನು ನಿಭಾಯಿಸಿಕೊಳ್ಳೋ ಉಪಾಯ ಆಗಿದೆ. ಮಿತ್ರತಾ ಕರ್ನೆ ಕಾ ಏಕ್ ಹಿ ಉಪಾಯ ಹೈ ಜೋ ಬಾಪ್ ಬತ್ಲಾತೆ ಹೈ, ಪಾವನ್ ಬನ್ಕರ್ ಬಾಪ್ ಸೆ ಪೂರಾ ವರ್ಷಾಲು. ಇಲ್ಲಿ ಶಿವಬಾಬಾ ನಮಗೆ ಮಿತ್ರತೆಯನ್ನು ಮಾಡ್ಕೊಳ್ಳೋ ಒಂದು ಉಪಾಯ ಹೇಳ್ಕೊಡ್ತಾರೆ. ಏನು ಅಂತಂದರೆ ಪಾವನರಾಗಿ ತಂದೆಯಿಂದ ಪೂರ್ಣ ಆಸ್ತಿ ತಗೊಳ್ಳಿ ಅಂತ. ಏಕ್ ಬಾಪ್ ಕಿ ಶ್ರೀಮತ್ ಪರ್ ಚಲ್ತೆ ರಹೋ, ಯಹಿ ಮಿತ್ರತಾ ಹೈ. ಒಬ್ಬ ತಂದೆಯ ಶ್ರೀಮತದಂತೆ ಪೂರ್ಣ ನಡೀತಾ ಹೋಗ್ರಿ, ಇದೇ ಮಿತ್ರತೆಯಾಗಿದೆ. कहते हैं जीवात्मा अपना ही शत्रु है, फिर बाप आकर ज्ञान देते हैं तो जीवात्मा अपना ही मित्र बनती है. ಬಾಬಾ ಹೇಳ್ತಾರೆ ಒಂದು ಮಾತು ಹೇಳಲಾಗ್ತದೆ, ಜೀವಾತ್ಮ ತನಗೆ ತಾನೇ ಶತ್ರು ಅಂತ. ಯಾವಾಗ ತಂದೆ ಬಂದು ನಮಗೆಲ್ಲ ಜ್ಞಾನ ಕೊಡ್ತಾರೋ ಆವಾಗ ಜೀವಾತ್ಮ ತನಗೆ ತಾನೇ ಮಿತ್ರ ಆಗಿಬಿಡ್ತದೆ. ಆತ್ಮ ಪವಿತ್ರ ಬನ್ ಬಾಪ್ ಸೆ ವರ್ಷ ಲೇತಿ है. संगम युग पर हर एक आत्मा को बाप आकर मित्र बनाते हैं. ಆತ್ಮ ಪವಿತ್ರಾಗಿ ತಂದೆಯಿಂದ ಆಸ್ತಿ ಪಡ್ಕೊಳ್ತದೆ.
ಸಂಗಮ ಯುಗದಲ್ಲಿ ಪ್ರತಿಯೊಂದು ಆತ್ಮಕ್ಕೂ ತಂದೆ ಬಂದು ಮಿತ್ರತ್ವವನ್ನು ಕಲಿಸ್ಕೊಡ್ತಾರೆ. ಆತ್ಮ ಅಪನಾ ಮಿತ್ರ बनती है, ಶ್ರೀಮತ್ ಮಿಲ್ತಿ है तो समझती है हम बाप की मत पर ही चलेंगे. ಬಾಬಾ ಹೇಳ್ತಾರೆ ಆತ್ಮ ತನಗೆ ತಾನೇ ಮಿತ್ರ ಆಗಿಬಿಡ್ತದೆ. ಶ್ರೀಮತ ಸಿಕ್ತು ಅಂದಾಗ ತಿಳ್ಕೊಳ್ತದೆ ನಾವು ತಂದೆಯ ಮತದಾಗೇ ನಡಿತೀವಿ ಅಂತ. ಅಪ್ನಿ ಮತ್ ಪರ್ ಆಧಾ ಕಲ್ಪ ಚಲೆ ಅಬ್ ಶ್ರೀಮತ್ ಪರ್ ಸದ್ಗತಿ ಕೋ ಪಾನಾ ಹೇ. ಬಾಬಾ ಹೇಳ್ತಾರೆ ನಾವು ನಮ್ಮ ಮತದಂಗೆ ಅರ್ಧ ಕಲ್ಪದವರೆಗೆ ನಡೆದ್ವಿ, ಈಗ ಶ್ರೀಮತದಂತೆ ಸದ್ಗತಿಯನ್ನು ಪಡ್ಕೊಳ್ಬೇಕು. ಇಸ್ಮೇ ಅಪ್ನಿ ಮತ್ ಚಲ್ನ ಸಕೆ, ಬಾಪ್ ತೋ ಸಿರ್ಫ್ ಮತ ದೇತೆ ಹೇ. ಬಾಬಾ ಹೇಳ್ತಾರೆ ಇದರಲ್ಲಿ ನಮ್ಮ ಮತ ನಡೆಯೋದಿಲ್ಲ, ತಂದೆ ಕೇವಲ ಮತ ಕೊಡ್ತಾರೆ ನಮಗೆ. ತುಮ್ ದೇವತಾ ಬನ್ನೇ ಆಯೆ ಹೋ ನ, ಯಾ ಅಚ್ಚೆ ಕರ್ಮ ಕರೆಂಗೆ ತೋ ದೂಸರೆ ಜನ್ಮ ಮೇ ಬಿ ಅಚ್ಚಾ ಫಲ್ ಮಿಲೇಗ ಅಮರ್ ಲೋಕ್ ಮೇ. ಬಾಬಾ ಹೇಳ್ತಾರೆ ನೀವು ಇಲ್ಲಿ ದೇವತೆಗಳಾಗ್ಲಿಕ್ಕೆ ಬಂದಿದ್ದೀರಾ, ಇಲ್ಲೇನು ನೀವು ಒಳ್ಳೆ ಕರ್ಮವನ್ನು ಮಾಡ್ತೀರಾ, ಇನ್ನೊಂದು ಜನ್ಮದಲ್ಲಿ ನಿಮಗೆ ಒಳ್ಳೆ ಫಲ ಸಿಗ್ತದೆ ಅಮರ ಲೋಕದಲ್ಲಿ. ಯಾ ತೋ ಹೈ ಹಿ ಮೃತ್ಯುಲೋಕ, ರಾಜ್ ಬಿ ತುಮ್ ಬಚ್ಚೆ ಜಾನ್ತೆ ಹೋ. ಬಾಬಾ ಹೇಳ್ತಾರೆ ಇದು ಮೃತ್ಯುಲೋಕ, ಈ ರಹಸ್ಯವನ್ನು ಕೂಡ ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಾ. सो भी नंबर वार कोई की बुद्धि में अच्छी रीति धारणा होती है, कोई धारणा नहीं कर सकते, तो इसमें टीचर क्या कर सकते. ಬಾಬಾ ಹೇಳ್ತಾರೆ ಕೆಲವರ ಬುದ್ಧಿಯಲ್ಲಿ ಬಾಬಾ ಹೇಳಿರುವಂಥ ಮಾತುಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಧಾರಣೆ ಆಗ್ತದೆ, ಇನ್ನು ಕೆಲವರು ಧಾರಣೆನೇ ಮಾಡ್ಕೊಳ್ಳೋದಿಲ್ಲ ಅಂದಾಗ ಇದರಲ್ಲಿ ಟೀಚರ್ ಆದರೂ ಏನು ಮಾಡಬೇಕು. ಟೀಚರ್ से कृपा व आशीर्वाद मांगेंगे क्या, ಟೀಚರ್ ತೋ ಪಡಾಕರ್ ಅಪ್ನೆ ಘರ್ ಚಲೆ ಜಾತೆ. ಬಾಬಾ ಹೇಳ್ತಾರಲ್ಲಿ ಲೌಕಿಕದಲ್ಲಿ ಟೀಚರ್ ಹತ್ರ ಕೃಪೆ ಅಥವಾ ಆಶೀರ್ವಾದ ಬೇಡ್ತಾರೆ, ಟೀಚರ್ ಓದಿಸಿ ತಮ್ಮ ಮನೆಗೆ ಹೋಗಿಬಿಡ್ತಾರೆ. ಸ್ಕೂಲ್ ಮೇ ಪಹಲೆ ಪಹಲೆ ಖುದ್ ಹಿ ಬಂದಗಿ ಆಕರ್ ಕರ್ತೆ ಹೇ, ಹೇ ಖುದಾ ಹಮ್ಕೋ ಪಾಸ್ ಕರಾನಾ ತೋ ಫಿರ್ ಹಮ್ ಭೋಗ್ ಲಗಾಯೆಂಗೆ. ಶಾಲೆಯಲ್ಲಿ ಮೊದಲಿಗೆ ಪರಮಾತ್ಮನ ಕುರಿತು ಪ್ರಾರ್ಥನೆ ಮಾಡ್ತಾರೆ, ಏನಂತ, ಹೇ ಪರಮಾತ್ಮ ನೀನು ನನಗೆ ಪಾಸ್ ಮಾಡಿಸ್ಬಿಡು, ನಾನು ನಿನಗೆ ನೈವೇದ್ಯ ಅರ್ಪಿಸ್ತೇನೆ ಅಂತ. टीचर को कभी नहीं कहेंगे कि आशीर्वाद करो. ಆ ಶಾಲೆ ಟೀಚರ್ಸಿಗಳಲ್ಲ ಅವರು, ಏನಂತ ನಮ್ಗೆ ಆಶೀರ್ವಾದ ಮಾಡಿ ಅಂತ. ಈ ಸಮಯ ಪರಮಾತ್ಮ ಹಮಾರ ಬಾಪ್ ಬಿ ಹೇ ತೋ ಟೀಚರ್ ಬಿ ಹೇ. ಈ ಸಮಯದಲ್ಲಿ ಪರಮಾತ್ಮ ನಮಗೆ ತಂದೆನೂ ಆಗಿದ್ದಾರೆ, ಟೀಚರೂ ಆಗಿದ್ದಾರೆ. ಬಾಪ್ ಕಿ ಆಶೀರ್ವಾದ ತೋ ಅಂಡರ್ಸ್ಟೂಡ್ ಹೈ ಹಿ. ಬಾಪ್ ಬಚ್ಚೆ ಕೋ ಚಾತೆ ಹೇ, ಬಚ್ಚಾ ಆಯೇ ತೋ ಉಸ್ಕಾ ಧನ್ ದು. ತಂದೆಯ ಆಶೀರ್ವಾದ ಅಂತೂ ಅದು ಅಂಡರ್ಸ್ಟುಡ್ ಆಗಿದೆ. ಬಾಬಾ ಮಕ್ಕಳನ್ನು ಬಯಸ್ತಾರೆ, ಅಂದರೆ ಅಪ್ಪ ಮಕ್ಕಳನ್ನ ಬಯಸ್ತಾನೆ, ಮಗು ಆಯಿತು ಅಂದರೆ ನಾನು ಅವನಿಗೆ ಆಸ್ತಿ ಕೊಡಬೇಕು ಅಂತ. ತೋ ಯಾ ಆಶೀರ್ವಾದ ಹುಯಿನಾ. ಬಾಬಾ ಹೇಳ್ತಾರೆ ಇದು ಆಶೀರ್ವಾದ ಆಯ್ತಲ್ವ, ಏಕ್ ಕಾಯ್ದಾ ಹೇ ಬಚ್ಚೆ ಕೋ ಬಾಪ್ ಸೆ ವರ್ಷ ಮಿಲ್ತಾ. ಇದೊಂದು ನಿಯಮ, ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗ್ತದೆ. ಅಬ್ ತೋ ತಮೋ ಪ್ರಧಾನ್ ಹಿ ಹೋತೆ ಜಾತೆ ಹೇ, ಜೈಸಾ ಬಾಪ್ ವೈಸೆ ಬಚ್ಚೆ. ಈಗಂತೂ ಎಲ್ಲರೂ ತಮೋಪ್ರಧಾನ ಆಗ್ತಾನೆ ಹೋಗ್ತಾರೆ, ಹೇಗೆ ತಂದೆನೂ ಹಾಗೆ ಮಕ್ಕಳು. ದಿನ ಪ್ರತಿದಿನ ಹರ್ ಚೀಸ್ ತಮೋಪ್ರಧಾನ ಹೋತಿ ಜಾತಿ ಹೇ. ಬಾಬಾ ಹೇಳ್ತಾರೆ ದಿನ ಪ್ರತಿದಿನ ಪ್ರತಿಯೊಂದು ವಸ್ತುನೂ ಕೂಡ ತಮೋಪ್ರಧಾನ ಆಗ್ತಾ ಹೋಗ್ತದೆ. ತತ್ವ ಬಿ ತಮೋಪ್ರಧಾನ ಹಿ ಹೋತೆ ಜಾತೆ ಹೇ, ಯ ಹೈ ಹಿ ದುಃಖಧಾಮ್. ಬಾಬಾ ಹೇಳ್ತಾರೆ ಇವತ್ತು ತತ್ವನೂ ಕೂಡ ತಮೋಪ್ರಧಾನ ಆಗ್ತಾ ಹೋಗ್ತಾ ಇದೆ, ಏಕೆಂದರೆ ಇದು ದುಃಖಧಾಮ. 40,000 ವರ್ಷ ಅಭಿ ಅವ್ರ ಆಯು ಹೋ ತೋ ಕ್ಯಾ ಹಾಲ್ ಹೋ ಜಾಯೇಗಾ. ಈಗ ಕೆಲವೊಮ್ಮೆ ಹೇಳ್ತಾರೆ ಕಲಿಯುಗ 40,000 ವರ್ಷ ಬಾಕಿ ಇದೆ ಅಂತ. ಹಾಗಾದರೆ ಈಗ 40,000 ವರ್ಷ ಆಗಿಬಿಟ್ರೆ ಬಾಬಾ ಹೇಳ್ತಾರೆ ಏನು ಕಥೆ ಏನಾಗ್ಬೋದು ಅಂತ. ಮನುಷ್ಯಂಕಿ ಬುದ್ಧಿ ಬಿಲ್ಕುಲ್ ಹಿ ತಮೋಪ್ರಧಾನ ಹೋ ಗಯಿ ಹೈ. ಬಾಬಾ ಹೇಳ್ತಾರೆ ಮನುಷ್ಯರ ಬುದ್ಧಿ ಬಿಲ್ಕುಲ್ ತಮೋಪ್ರಧಾನ ಆಗಿಬಿಟ್ಟಿದೆ. ಅಭಿ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಬಾಪ್ ಕೆ ಸಾಥ್ ಯೋಗ ರಖನೆ ಸೆ ರೋಶನಿ ಆ ಗಯಿ ಹೈ. ಬಾಬಾ ಹೇಳ್ತಾರೆ ಈಗ ನಾವೆಲ್ಲ ಮಕ್ಕಳು ತಂದೆ ಜೊತೆ ಬುದ್ಧಿಯೋಗ ಜೋಡಿಸಿರೋದ್ರಿಂದ ನಮಗೆ ಬೆಳಕು ಬಂತು ಅಂತ. ಬಾಪ್ ಕತೆ ಜಿತ್ನಾ ಯಾದ್ ಮೇ रहेंगे ಉತ್ನಾ ಲೈಟ್ ಬಡ್ತಿ ಜಾಯೇಗಿ. ಬಾಬಾ ಹೇಳ್ತಾರೆ ಎಷ್ಟು ನಾವು ಬಾಬನ ನೆನಪಿನಲ್ಲಿರ್ತೀವೋ ಅಷ್ಟು ಬೆಳಕು ಹೆಚ್ಚಾಗ್ತಾ ಹೋಗ್ತದೆ. ಯಾದ್ ಸೆ ಆತ್ಮ ಪವಿತ್ರ ಬಂತಿ ಹೇ, ಲೈಟ್ ಬಡ್ತಿ ಜಾತಿ ಹೇ. ನೆನಪಿನಿಂದ ಆತ್ಮ ಪವಿತ್ರ ಆಗ್ತಾ ಹೋಗ್ತದೆ. ಬಾಬಾ ಹೇಳ್ತಾರೆ ನಮ್ಮಲ್ಲಿರುವಂತಹ ಒಂದು ಬೆಳಕು ಹೆಚ್ಚಾಗ್ತಾ ಹೋಗ್ತದೆ. ಯಾದ್ ಹಿ ನೈ ಕರೆಂಗೆ ತೋ ಲೈಟ್ ಮಿಲೇಗಿನಿ. ಎಲ್ಲಿವರೆಗೆ ನಾವು ಬಾಬನ ನೆನಪು ಮಾಡೋದಿಲ್ವೋ ಅಲ್ಲಿವರೆಗೆ ಬೆಳಕು ಸಿಗಲ್ಲ ನಮಗೆ. ಯಾದ್ ಸೆ ಲೈಟ್ ವೃದ್ಧಿ ಕೋ ಪಾಯೇಗಿ, ಯಾದ್ ನಹಿ ಕಿಯಾ ಅವ್ರು ಕೊಯ್ ವಿಕರ್ಮ ಕರ್ ಲಿಯಾ ತೋ ಲೈಟ್ ಕಮ್ ಹೋ ಜಾಯೇಗಿ. ಬಾಬಾ ಹೇಳ್ತಾರೆ ನೆನಪಿನಿಂದಲೇ ಆ ಬೆಳಕು ವೃದ್ಧಿ ಆಗ್ತಾ ಹೋಗ್ತದೆ. ನೆನಪೇ ಮಾಡಿಲ್ಲ ಅಂದರೆ ಏನಾದರೂ ವಿಕರ್ಮ ನಮ್ಮಿಂದ ಆಯಿತು ಅಂದಾಗ ಆ ಬೆಳಕಿರ್ಬೋದು, ಆ ಶಕ್ತಿ ಇರ್ಬೋದು ಕಡಿಮೆ ಆಗ್ತಾ ಹೋಗ್ಬಿಡ್ತದೆ. ತುಮ್ ಪುರುಷಾರ್ಥ ಕರ್ತೆ ಹೋ ಸತೋಪ್ರಧಾನ್ ಬನ್ನೇಕ. ಬಾಬಾ ಹೇಳ್ತಾರೆ ನೀವು ಪುರುಷಾರ್ಥ ಮಾಡ್ತಿದ್ದೀರಾ ಸತೋಪ್ರಧಾನ ಆಗಲಿಕ್ಕೆ. ये बड़ी समझने की बातें हैं, याद से ही तुम्हारी आत्मा पवित्र होती जाएगी. ಇದು ಬಹಳ ತಿಳ್ಕೊಳ್ಳೋ ಮಾತು ಅಂತಾರೆ ಬಾಬಾ.
ನೆನಪಿನಿಂದಲೇ ನಿಮ್ಮ ಆತ್ಮ ಪವಿತ್ರ ಆಗ್ತಾ ಹೋಗ್ತದೆ. ತುಮ್ ಲಿಖ್ ಭಿ ಸಕ್ತೆ ಹೋ, ಯ ರಚಯಿತಾ और रचना का ज्ञान ಶ್ರೀಕೃಷ್ಣ ದೇ ನೈ ಸಕ್ತೆ. ಬಾಬಾ ಹೇಳ್ತಾರೆ ನೀವು ಬರೀಬಹುದು, ಈ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಶ್ರೀಕೃಷ್ಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ವ ತೋ ಹೈ ಪ್ರಾಲಬ್ಧ, ಯ ಭಿ ಲಿಖ್ ದೇನಾ ಚಾಹೆ कि 84वें अंतिम जन्म में कृष्ण की आत्मा फिर से ज्ञान ले रही है, फिर फर्स्ट नंबर में जाते हैं. ಬಾಬಾ ಹೇಳ್ತಾರೆ ನೀವು ಬರೀಬಹುದು. ಏನು ಬರೀಬಹುದು? 84ನೆಯ ಅಂತಿಮ ಜನ್ಮದಲ್ಲಿ ಕೃಷ್ಣನ ಆತ್ಮ ಮತ್ತೆ ಇಲ್ಲಿ ಬಂದು ಜ್ಞಾನವನ್ನು ಪಡ್ಕೊಳ್ತಾ ಇದೆ, ಮತ್ತೆ ಅದು ಫಸ್ಟ್ ನಂಬರ್ನಲ್ಲಿ ಬರ್ತದೆ. ಬಾಪ್ನೆ ಯ ಭಿ ಸಮझाए हैं सतयुग में 9 लाख ही होंगे फिर उनसे वृद्धि भी होगी ना. ಬಾಬಾ ಇದು ಕೂಡ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಸತ್ಯುಗದಲ್ಲಿ ಕೇವಲ 9 ಲಕ್ಷ ಜನಸಂಖ್ಯೆ ಇರ್ತದೆ, ನಂತರ ಅದರಿಂದ ವೃದ್ಧಿ ಆಗ್ತಾ ಹೋಗ್ತದೆ. दास दासियाँ भी बहुत ही होंगे ना जो पूरे 84 जन्म लेते. ಬಾಬಾ ಹೇಳ್ತಾರೆ ದಾಸ್ ದಾಸಿಯರು ಕೂಡ ಭಾಳ ಜನ ಇರ್ತಾರಲ್ವ, ಯಾರು ಪೂರ್ಣ 84 ಜನ್ಮ ತಗೊಳ್ತಾರೆ. 84 जन्म ही गिने जाते हैं. जो अच्छी ರೀತಿ ಇಮ್ತಿಹಾನ್ ಪಾಸ್ ಕರೆಂಗೆ ವ ಪಹಲೆ ಪಹಲೆ ಆಯೆಂಗೆ. ಬಾಬಾ ಹೇಳ್ತಾರೆ 84 ಜನ್ಮಗಳನ್ನೇ ಎಣಿಸಲಾಗ್ತದೆ. ಯಾರು ಒಳ್ಳೆ ರೀತಿಯಲ್ಲಿ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ ಅವರೇ ಮೊದಲಿಗೆ ಬರ್ತಾರೆ. ಜಿತ್ನಾ ದೇರಿ ಸೆ ಆ ಜಾಯೆಂಗೆ ತೋ ಮಕಾನ್ ಪುರಾಣ तो कहेंगे ना. ಬಾಬಾ ಹೇಳ್ತಾರೆ ಎಷ್ಟು ಲೇಟಾಗಿ ಹೋಗ್ತಾರೆ, ಮನೆ ಹಳೇದು ಅಂತ ಹೇಳಲಾಗ್ತದಲ್ವ. ನಯಾ ಮಕಾನ್ ಬಂತಾ ಹೇ ಫಿರ್ ದಿನ ಪ್ರತಿದಿನ ಆಯು ಕಮ್ ಹೋತಿ ಜಾಯೇಗಿ. ಮನೆ ಹೊಸದಾದ ಮೇಲೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ದಿನ ಪ್ರತಿದಿನ ಅದರ ಆಯುಷ್ಯ ಕಡಿಮೆ ಆಗ್ತಾ ಹೋಗ್ತದೆ. ಯಾ ತೋ ಸೋನೆಗೆ ಮಹಲ್ ಬಂತೆ ಹೇ ಅಥವಾ ಪುರಾನೆ ಹೋ ನ ಸಕೆ. ಬಾಬಾ ಹೇಳ್ತಾರೆ ಅಲ್ಲಂತೂ ಚಿನ್ನದ ಮಹಲ್ಲೇ ತಯಾರು ಮಾಡ್ತೀರಾ, ಅದು ಹಳೇದಾಗ್ಲಿಕ್ಕೆ ಸಾಧ್ಯ ಇಲ್ಲ. सोना तो सदैव चमकता ही होगा फिर भी साफ जरूर करना पड़े. ಬಾಬಾ ಹೇಳ್ತಾರೆ ಚಿನ್ನ ಅಂದಾಗ ಅದು ಸದಾ ಹೊಳಿತಾನೆ ಇರ್ತದೆ, ಆದರೂ ಅದನ್ನು ಸ್ವಚ್ಛ ಮಾಡಬೇಕಾಗ್ತದೆ ಅಂತಾರೆ ಬಾಬಾ. ಜೇವರ್ भी भल पक्के सोने के बनाओ तो भी आखिर चमक तो कम होती है, फिर उनको पॉलिश चाहिए. ಬಾಬಾ ಒಂದು ಮಾತು ಹೇಳ್ತಾರೆ, ಹೇಗೆ ಆಭರಣ ಬಲೆ ಚೊಕ್ಕ ಚಿನ್ನದ್ದು ಮಾಡಿಸಿದ್ರೂ ಕೂಡ ಒಂದಿನ ಅದರದ್ದು ಹೊಳಪು ಕಡಿಮೆ ಆಗಿಬಿಡ್ತದೆ, ನಂತರ ಅದಕ್ಕೆ ಪಾಲಿಷ್ ಮಾಡಬೇಕಾಗ್ತದೆ ಅಂತಾರೆ ಬಾಬಾ. तुम बच्चों को सदैव यह खुशी रहनी चाहिए कि हम नई दुनिया में जाते हैं. ನಾವು ಮಕ್ಕಳಿಗೀಗ ಈ ಖುಷಿ ಇರಬೇಕು, ನಾವು ಹೊಸ ಜಗತ್ತಿಗೆ ಹೋಗ್ತೇವೆ. ಇಸ್ ನರಕ್ ಮೇ ಯಾ ಅಂತಿಮ ಜನ್ಮ ಹೇ. ಬಾಬಾ ಹೇಳ್ತಾರೆ ಈ ನರಕದಲ್ಲಿ ನಮ್ಮದು ಕೊನೆ ಜನ್ಮ. ಇನ್ ಆಂಖೋं से जो देखते हो जानते हैं या पुरानी दुनिया पुराना शरीर है. ಬಾಬಾ ಹೇಳ್ತಾರೆ ಈ ಕಣ್ಣುಗಳಿಂದ ಏನೆಲ್ಲ ನೋಡ್ತೀವೋ ತಿಳ್ಕೊಂಡಿದ್ದೇವೆ ಇದು ಹಳೆ ಜಗತ್ತು, ಹಳೆ ಶರೀರ. ಅಭಿ ಹಮ್ಕೋ ಸತ್ಯುಗ್ ನೈ ದುನಿಯಾ ಮೇ ನಯಾ ಶರೀರ ಲೇನಾ ಹೈ. ಬಾಬಾ ಹೇಳ್ತಾರೆ ಈಗಂತೂ ನಾವು ಹೊಸ ಜಗತ್ತಿನಲ್ಲಿ ಅಂದರೆ ಸತ್ಯುಗದಲ್ಲಿ ಹೊಸ ಶರೀರವನ್ನು ಪಡ್ಕೊಳ್ಬೇಕು. 5 ತತ್ವ ಭಿ ನಯೇ ಹೋತೆ ಹೇ, ಐಸೆ ವಿಚಾರ ಸಾಗರ್ ಮಂಥನ್ ಚಲನಾ ಚಾಯ್. ಬಾಬಾ ಹೇಳ್ತಾರೆ 5 ತತ್ವಗಳು ಕೂಡ ಅಲ್ಲಿ ಹೊಸದಾಗಿರ್ತದೆ, ಈ ರೀತಿ ವಿಚಾರ ಸಾಗರ ಮಂಥನ ನಡಿಬೇಕು. ಯ ಪಡಾಯಿ ಹೇನ. ಬಾಬಾ ಹೇಳ್ತಾರೆ ಇದು ಶಿಕ್ಷಣ ಅಲ್ವಾ. अंत तक तुम्हारी यह पढ़ाई चलेगी, पढ़ाई बंद हुई तो विनाश हो जाएगी. ಬಾಬಾ ಹೇಳ್ತಾರೆ ಕೊನೆವರೆಗೂ ನಿಮ್ಮ ಶಿಕ್ಷಣ ನಡೀತಾ ಇರ್ತದೆ, ಶಿಕ್ಷಣ ಬಂದಾಯಿತು ಅಂದರೆ ವಿನಾಶ ಶುರು ಆಗ್ತದೆ. तो अपने को स्टूडेंट समझ इस खुशी में रहना चाहिए ना, भगवान हमको पढ़ाते हैं. ಬಾಬಾ ಹೇಳ್ತಾರೆ ತಮ್ಮನ್ನು ವಿದ್ಯಾರ್ಥಿಗಳು ಅಂತ ತಿಳ್ಕೊಂಡು ಈ ಖುಷಿಯಲ್ಲಿರಬೇಕು, ನಮಗೆ ಭಗವಂತ ಓದಿಸ್ತಿದ್ದಾರೆ ಅಂತ. ये खुशी कोई कम थोड़ी है परंतु साथ साथ माया भी उल्टा काम करा लेती है. ಬಾಬಾ ಹೇಳ್ತಾರೆ ಈ ಖುಷಿ ಏನು ಕಡಿಮೆನಾ, ಆದರೆ ಜೊತೆ ಜೊತೆಗೆ ಮಾಯನೂ ಕೂಡ ಉಲ್ಟಾ ಕೆಲಸ ಮಾಡಿಸ್ಬಿಡ್ತದೆ. 5-6 वर्ष पवित्र रहते फिर माया गिरा देती है, एक बार गिरे तो फिर वह अवस्था हो न सके. ಬಾಬಾ ಹೇಳ್ತಾರೆ 5-6 ವರ್ಷ ಪವಿತ್ರ ಇರ್ತಾರೆ, ಮಾಯೆ ಬೀಳಿಸ್ಬಿಡ್ತದೆ, ಒಂದು ಬಾರಿ ಬಿದ್ದರೂ ಕೂಡ ಆ ಸ್ಥಿತಿ ಮತ್ತೆ ರೂಪಿಸ್ಕೊಳ್ಳೋದು ಕಷ್ಟ. ಹಮ್ ಗಿರೆ ಹೇ ತೋ ವಹ ಗುಣ ಆತಿ ಹೈ, ಅಭಿ ತುಮ್ ಬಚ್ಚೋಂ ಕೋ ಸಾರಿ ಸ್ಮೃತಿ ರಖನಿ ಹೈ. ಬಾಬಾ ಹೇಳ್ತಾರೆ ನಾವು ಬಿದ್ವಿ ಅಂತಂದಾಗ ಬಾಬಾ ಹೇಳ್ತಾರೆ ಅದು ತಿರಸ್ಕಾರ ಬಂದಂಗೆ ಆಗ್ತದೆ. ಈಗ ನೀವು ಮಕ್ಕಳಿಗೂ ಕೂಡ ಎಲ್ಲ ಸ್ಮೃತಿ ಇಟ್ಕೊಳ್ಬೇಕು. ಇಸ್ ಜನಮೇ ಜೋ ಪಾಪ್ ಕಿಯೇ ಹೇ ಹರ್ ಏಕ್ ಆತ್ಮ ಕೋ ಅಪ್ನೆ ಜೀವನ್ ಕಾ ತೋ ಪತಾ ಹೇ ನಾ. ಈ ಜನ್ಮದಲ್ಲಿ ನಾವು ಏನೆಲ್ಲ ಪಾಪ ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಜೀವನದ ಬಗ್ಗೆ ಗೊತ್ತಿರ್ತದಲ್ವ. कोई मंद बुद्धि कोई विशाल बुद्धि होते हैं, छोटेपन की हिस्ट्री याद तो रहती है ना. ಕೆಲವರು ಮಂದ ಬುದ್ಧಿ ಇರ್ತಾರೆ, ಕೆಲವರು ವಿಶಾಲ ಬುದ್ಧಿಯವರು ಇರ್ತಾರೆ. ಸಣ್ಣವರಿದ್ದಾಗಲೇ ಎಲ್ಲ ಇತಿಹಾಸ ನೆನಪಿರ್ತದಲ್ವ. ಯ ಬಾಬಾ ಭಿ छोटेपन की हिस्ट्री सुनाते हैं ना, ಬಾಬಾ ಕೋ ಯ ಮಕಾನ್ ಆದಿ ಭಿ ಯಾದ್ ಹೈ. ಬಾಬಾ ಸಣ್ಣವರಿದ್ದಾಗ ಅವ್ರದ್ದೆಲ್ಲ ಇತಿಹಾಸ ಹೇಳ್ತಾರಲ್ವ, ಬಾಬನಿಗೆ ಆ ಮನೆ ಎಲ್ಲವೂ ನೆನಪಿದೆ. ಪರಂತು ಅಭಿ ತೋ ವಹಾ ಭಿ ಸಬ್ ನಯೇ ಮಕಾನ್ ಬನ್ ಗಯೇ ಹೋಂಗೆ.
ಆದರೆ ಬಾಬಾ ಹೇಳ್ತಾರೆ ಅಲ್ಲೆಲ್ಲ ಈಗ ಹೊಸ ಮನೆ ಆಗಿರಬೇಕಲ್ಲ, 6 ವರ್ಷ से लेकर अपनी ಜೀವನ ಕಹಾನಿ ಯಾದ್ रहती है. ಬಾಬಾ ಹೇಳ್ತಾರೆ 6 ವರ್ಷದಿಂದ ಹಿಡ್ಕೊಂಡು ತಾವು ಏನೇನು ಮಾಡಿದ್ವಿ ಸಣ್ಣವರಿದ್ದಾಗ ಅನ್ನೋದೆಲ್ಲ ನೆನಪಿರ್ತದೆ. ಅಗರ್ ಭೂಲ್ ಗಯಾ ತೋ ಡಲ್ ಬುದ್ಧಿ ಕಹೆಂಗೆ. ಅಕಸ್ಮಾತ್ ಮರ್ತಿದ್ದಾರೆ ಅಂದರೆ ಡಲ್ ಬುದ್ಧಿ ಅಂತ ಹೇಳ್ಬೋದು. ಬಾಪ್ ಕತೆ ಅಪ್ನೆ ಜೀವನ ಕಹಾನಿ ಲಿಖೋ, ಲೈಫ್ ಕಿ ಬಾತ್ ಏನ. ಬಾಬಾ ಹೇಳ್ತಾರೆ ತಮ್ಮ ಜೀವನ ಕಥೆಯನ್ನು ಬರೀರಿ, ಜೀವನದ ಮಾತಲ್ವ. ಮಾಲೂಮ್ ಪಡ್ತಾ ಹೇ ಲೈಫ್ ಮೇ ಕಿತನೆ ಚಮತ್ಕಾರ ಥೆ, ಎಲ್ಲ ಗೊತ್ತಾಗ್ತದೆ ಜೀವನದಲ್ಲಿ ಎಷ್ಟು ಚಮತ್ಕಾರ ಇತ್ತು ಅಂತ. ಗಾಂಧಿ ನೆಹರು ಆದಿಕ್ಕೆ ಕಿತನೆ ಬಡೆ ಬಡೆ ವ್ಯಾಲ್ಯೂಮ್ ಬಂತೆ ಹೇ. ಬಾಬಾ ಹೇಳ್ತಾರೆ ಗಾಂಧಿ ನೆಹರು ಇವ್ರದ್ದೆಲ್ಲ ಎಂಥ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರೀತಾರಲ್ವ, ತಯಾರಾಗಿದೆ ಅಂತ ಹೇಳ್ತಾರೆ ಬಾಬಾ. ಲೈಫ್ ತೋ ವಾಸ್ತವ ಮೇ ತುಮಾರಿ ಬಹುತ್ ವ್ಯಾಲ್ಯೂಯಬಲ್ ಹೇ, ವಂಡರ್ಫುಲ್ ಲೈಫ್ ಯಾ ಹೇ. ಬಾಬಾ ಹೇಳ್ತಾರೆ ಜೀವನ ಅಂದರೆ ವಾಸ್ತವದಲ್ಲಿ ನಿಮ್ಮದು ಬಹಳ ಬೆಲೆ ಬಾಳುವಂಥದ್ದು, ಅದ್ಭುತವಾದ ಜೀವನ ಇದು. ಯಹೇ ಮೋಸ್ಟ್ ವ್ಯಾಲ್ಯೂಯಬಲ್, ಅಮೂಲ್ಯ ಜೀವನ. ಬಾಬಾ ಹೇಳ್ತಾರೆ ಬಹಳಷ್ಟು ಬೆಲೆ ಬಾಳುವಂಥ ಜೀವನ, ಅಮೂಲ್ಯವಾದ ಜೀವನ. ಇನ್ಕಾ ಮೂಲ್ಯ ಕಥನ್ ನೈ ಕಿಯಾ ಜಾ ಸಕ್ತಾ, ಈ ಸಮಯ ತುಮ್ ಹಿ ಸರ್ವಿಸ್ ಕರ್ತೆ ಹೋ. ಬಾಬಾ ಹೇಳ್ತಾರೆ ಇದ್ರ ಮೂಲ್ಯ ಕಥನವನ್ನು ಮಾಡಲಿಕ್ಕಾಗೋದಿಲ್ಲ ಅಂತ. ಅಂದರೆ ಅಷ್ಟು ಶ್ರೇಷ್ಠ ಜೀವನ ನಿಮ್ಮದು, ಈ ಸಮಯದಲ್ಲಿ ನೀವು ಸೇವೆ ಮಾಡ್ತಿದ್ದೀರಾ. ಲಕ್ಷ್ಮೀನಾರಾಯಣ ಕುಚ್ ಭಿ ಸರ್ವಿಸ್ ನೈ ಕರ್ತೆ, ತುಮಾರಿ ಲೈಫ್ ಬಹುತ್ ವ್ಯಾಲ್ಯೂಯಬಲ್ ಹೇ. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರ ಪದವಿ ಭಾಳ ಶ್ರೇಷ್ಠ ಇರ್ಬೋದು, ಆದರೆ ಅವ್ರ ಸೇವೆನೂ ಮಾಡಲ್ಲ. ನಿಮ್ಮ ಜೀವನ ಬಹಳ ಬೆಲೆ ಬಾಳುವಂಥದ್ದು. ಜಬಕಿ ಅವರೋं का भी ऐसा जीवन बनाने की ಸರ್ವಿಸ್ करते हो. ಬಾಬಾ ಹೇಳ್ತಾರೆ ನೀವು ಬೇರೆಯವ್ರನ್ನೂ ಈ ಥರ ಜೀವನ ರೂಪಿಸ್ಕೊಳ್ಳೋ ಸೇವೆ ಮಾಡ್ತೀರಾ. ಜೋ ಅಚ್ಚಿ ಸರ್ವಿಸ್ ಕರ್ತೆ ಹೇ ವ ಗಾಯನ್ ಲಾಯಕ್ ಬಂತೆ. ಇನ್ಯಾರು ಒಳ್ಳೆ ಸೇವಾ ಮಾಡ್ತಾರೋ ಅವ್ರು ಗಾಯನಕ್ಕೆ ಯೋಗ್ಯರಾಗ್ತಾರೆ. ವೈಷ್ಣವ್ ದೇವಿ ಕಾ ಭಿ ಮಂದಿರ ಹೈನಾ, ಅಭಿ ತುಮ್ ಸಚ್ಚೆ ಸಚ್ಚೆ ವೈಷ್ಣವ್ ಬಂತೆ ಹೋ. ಬಾಬಾ ಹೇಳ್ತಾರೆ ವೈಷ್ಣವ ದೇವಿಯ ಮಂದಿರನೂ ಇದೆಯಲ್ವ, ಈಗ ನೀವು ಸತ್ಯ ಸತ್ಯ ವೈಷ್ಣವರಾಗ್ತೀರ. ವೈಷ್ಣವ್ ಮಾನ ಜೋ ಪವಿತ್ರ ಹೇ. ಬಾಬಾ ಹೇಳ್ತಾರೆ ವೈಷ್ಣವರು ಅಂದರೆ ಯಾರು ಪವಿತ್ರ ಇದ್ದಾರೆ. ಅಭಿ ತುಮಾರ ಖಾನ್ ಪಾನ್ ಭಿ ವೈಷ್ಣವ್ ಹೇ, ಪಹಲೆ ನಂಬರ್ ಕೆ ವಿಕಾರ ಮೇ ತೋ ತುಮ್ ವೈಷ್ಣವ್ ಹೋ ಹಿ. ಬಾಬಾ ಇಲ್ಲೇನು ಹೇಳ್ತಾರೆ ನಿಮ್ಮ ಊಟ ಪಾನೀಯ ಎಲ್ಲವೂ ವೈಷ್ಣವವಾಗಿದೆ. ಬಾಬಾ ಹೇಳ್ತಾರೆ ಫಸ್ಟ್ ನಂಬರಿನ ವಿಕಾರ ಇದೆ, ಅದರಲ್ಲಿಯೂ ನೀವು ಪೂರ್ಣ ಪವಿತ್ರರಾಗಿದ್ದೀರಾ. ಜಗದಂಬಾಕೆ ಎಸ ಬಚ್ಚೆ ಬ್ರಹ್ಮ ಕುಮಾರ್ ಕುಮಾರಿಯ ಹೇನ. ಜಗದಂಬೆಯ ಎಲ್ಲ ಮಕ್ಕಳು ಬ್ರಹ್ಮ ಕುಮಾರ ಕುಮಾರಿಯರ್ ತಾನೆ. ಬ್ರಹ್ಮ ಅವ್ರ ಸರಸ್ವತಿ, ಬಾಕಿ ಬಚ್ಚೆ ಹೇ ಉನ್ಕಿ ಸಂತಾನ್. ಬ್ರಹ್ಮ ಮತ್ತು ಸರಸ್ವತಿ ಇನ್ನು ಉಳಿದ ಮಕ್ಕಳೆಲ್ಲ ಅವರ ಸಂತಾನರು. ನಂಬರ್ವಾರ್ ದೇವಿಯಾ ಭಿ ಹೇ ಜಿನ್ಕಿ ಪೂಜಾ ಹೋತಿ ಹೇ. ಬಾಬಾ ಹೇಳ್ತಾರೆ ನಂಬರ್ವಾರ್ ದೇವಿಯರು ಇದ್ದಾರೆ, ಅವ್ರ ಪೂಜೆ ನಡೀತದೆ. ಬಾಕಿ ಇತ್ನಿ ಭುಜಾएं आदि दी है वह सब है फालतू, तुम बहुतों को आप समान बनाते हो तो भुजाएं दे दी है. ಬಾಬಾ ಹೇಳ್ತಾರೆ ಅನೇಕ ಭುಜಗಳನ್ನೆಲ್ಲ ಕೊಟ್ಟಿದ್ದಾರಲ್ಲ ಅದೆಲ್ಲ ಫಾಲ್ತು. ನೀವು ಬಹಳ ಜನರನ್ನ ತಮ್ಮ ಸಮಾನ ಮಾಡ್ಕೊಳ್ತೀರಲ್ಲ ಅದಕ್ಕೋಸ್ಕರ ಅವ್ರು ಭುಜಗಳನ್ನು ಕೊಟ್ಟರು. ಬ್ರಹ್ಮಕ್ಕೂ ಭಿ 100 ಭುಜಾವಾಲ 1000 ಭುಜಾವಾಲ ದಿಕ್ಕಾತೆ. ಈ ಬ್ರಹ್ಮನನ್ನು ಕೂಡ 100 ಭುಜದ ಬ್ರಹ್ಮ 1000 ಭುಜದ ಬ್ರಹ್ಮ ಅಂತೆಲ್ಲ ತೋರಿಸ್ತಾರೆ. ಎಸ ಭಕ್ತಿ ಮಾರ್ಗ ಕಿ ಬಾತೆ ಹೇ. ತುಮಕೋ ಫಿರ್ ಬಾಪ್ ಕತೆ ಹೇ ದೈವಿ ಗುಣ ಭಿ ಧಾರಣ ಕರ್ನಿ ಹೇ. ಬಾಬಾ ಹೇಳ್ತಾರೆ ಅದೆಲ್ಲ ಭಕ್ತಿ ಮಾರ್ಗದ ಮಾತು. ನಿಮಗೆ ತಂದೆ ಹೇಳ್ತಾರೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕು. ಕಿಸ್ಕೋ ಭಿ ದುಃಖ ನ ದೋ, ಕಿಸ್ಕೋ ಉಲ್ಟಾ ಸುಲ್ಟಾ ರಾಸ್ತಾ ಬತ್ತಾಯಿ ಸತ್ಯಾನಾಶ ನ ಕರು. ಬಾಬಾ ಹೇಳ್ತಾರೆ ಯಾರಿಗೂ ದುಃಖ ಕೊಡಬೇಡಿ, ಯಾರಿಗಾದರೂ ಉಲ್ಟಾ ಪಲ್ಟಾ ದಾರಿ ತೋರಿಸಿ ಅವ್ರ ಜೀವನ ಸತ್ಯಾನಾಶ ಮಾಡಬೇಡಿ. ಏಕಿ ಮುಖ್ಯ ಬಾತ್ ಸಮಜಾನಿ ಚಾಯ್ಕೆ ಬಾಪ್ ಅವ್ರ ವರ್ಷಕ್ಕೂ ಯಾದ್ ಕರು. ಬಾಬಾ ಹೇಳ್ತಾರೆ ಒಂದೇ ಮುಖ್ಯವಾದ ಮಾತನ್ನು ತಿಳಿಸ್ಕೊಡ್ಬೇಕು, ತಂದೆ ಮತ್ತು ಆಸ್ತಿಯನ್ನು ನೆನ್ಪು ಮಾಡಿ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार, गायन व पूजन योग्य बनने के लिए ಪಕ್ಕಾ ವೈಷ್ಣವ್ ಬನ್ನ ಹೇ. ಬಾಬಾ ಹೇಳ್ತಾರೆ ಗಾಯನ ಅಥವಾ ಪೂಜೆಗೆ ಯೋಗ್ಯರಾಗೋದಕ್ಕೋಸ್ಕರ ಪೂರ್ಣ ರೂಪದಲ್ಲಿ ಪವಿತ್ರರಾಗಬೇಕು. ಖಾನ್ ಪಾನ್ ಕಿ ಶುದ್ಧಿಗೆ ಸಾಥ್ ಸಾಥ್ ಪವಿತ್ರ ಅನ್ನ ಹೇ. ಊಟ ಪಾನೀಯದ ಶುದ್ಧತೆಯ ಜೊತೆ ಜೊತೆಗೆ ಪವಿತ್ರರಾಗಬೇಕು. ಇಸ್ ವ್ಯಾಲ್ಯೂಯಬಲ್ ಜೀವನ್ ಮೇ ಸರ್ವಿಸ್ ಕರ್ ಬಹುತೋಂ ಕಾ ಜೀವನ ಶ್ರೇಷ್ಠ ಬನಾನಾ ಹೇ. ಬಾಬಾ ಹೇಳ್ತಾರೆ ಬೆಲೆ ಬಾಳುವಂಥ ಜೀವನದಲ್ಲಿ ಸೇವೆ ಮಾಡಿ ಬಹಳ ಜನರನ್ನು ತಮ್ಮ ಸಮಾನ ಮಾಡ್ಕೊಳ್ಳೋದಂದರೆ ಶ್ರೇಷ್ಠ, ಅನೇಕರ ಜೀವನ ಶ್ರೇಷ್ಠ ಮಾಡಬೇಕು. ಎರಡನೇದು ಬಾಪ್ ಕೆ ಸಾಥ್ ಐಸಾ ಯೋಗ ರಖನಾ ಹೇ ಜೋ ಆತ್ಮ ಕಿ ಲೈಟ್ ಬಡ್ತಿ ಜಾಯ್.
ಬಾಬಾ ಹೇಳ್ತಾರೆ, ಬಾಬನ ಜೊತೆಗೆ ನಮ್ಮ ಯೋಗ ಈ ರೀತಿ ಇಟ್ಕೊಳ್ಬೇಕಲ್ಲ, ಆತ್ಮದ ಶಕ್ತಿ ಹೆಚ್ಚಾಗ್ತಾ ಹೋಗಬೇಕು. कोई भी विकर्म कर लाइट कम नहीं करना है, अपने साथ ಮಿತ್ರತಾ करनी है. ಯಾವುದೇ ಪಾಪ ಮಾಡಿ ನಮ್ಮ ಶಕ್ತಿ ಕಡಿಮೆ ಮಾಡ್ಕೊಳ್ಬಾರ್ದು, ನಮ್ಮ ಜೊತೆಗೆ ನಾವೇ ಮಿತ್ರತ್ವವನ್ನು ಇಟ್ಕೊಳ್ಬೇಕು. ವರದಾನ್ ಸ್ವಸ್ಥಿತಿ की सीट पर स्थित रह, परिस्थितियों पर विजय प्राप्त करने वाले ಮಾಸ್ಟರ್ ರಚಯಿತಾ ಭವ. ಬಾಬಾ ವರದಾನ ಕೊಡ್ತಾರೆ, ಸ್ವಸ್ಥಿತಿಯ ಸೀಟ್ನಲ್ಲಿ ಸ್ಥಿತರಾಗಿ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂಥ ಮಾಸ್ಟರ್ ರಚಯಿತ ಆಗಿರಿ. ಅಂದರೆ ಸ್ವಸ್ಥಿತಿಯ ಸೀಟ್ ಮೇಲೆ ಸ್ಥಿತರಾಗಿ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂಥ ಮಾಸ್ಟರ್ ರಚಯಿತ ಆಗಿರಿ. कोई भी परिस्थिति प्रकृति द्वारा आती है, इसलिए परिस्थिति रचना है और ಸ್ವಸ್ಥಿತಿ ವಾಲ ರಚಯಿತ है. ಬಾಬಾ ಒಂದು ಮಾತು ಹೇಳ್ತಾರೆ, ಬಾಬಾ ಇಲ್ಲಿ ಯಾವುದೇ ಪರಿಸ್ಥಿತಿ ಇರಬಹುದು, ಅದು ಪ್ರಕೃತಿಯ ಮೂಲಕ ಬರ್ತದೆ, ಅದಕ್ಕೋಸ್ಕರ ಪರಿಸ್ಥಿತಿ ರಚನೆಯಾಗಿದೆ ಮತ್ತು ಸ್ವಸ್ಥಿತಿ ಉಳ್ಳಂಥವರು ರಚಯಿತ ಆಗಿದ್ದಾರೆ. ಮಾಸ್ಟರ್ ರಚಿತ ವಾ ಮಾಸ್ಟರ್ ಸರ್ವಶಕ್ತಿವಾನ್ ಕಭಿ ಹಾರ್ ನಹೀ ಖಾ ಸಕ್ತೆ. ಬಾಬಾ ಹೇಳ್ತಾರೆ, ಮಾಸ್ಟರ್ ರಚಯಿತ ಅಥವಾ ಮಾಸ್ಟರ್ ಸರ್ವಶಕ್ತಿವಾನ್ ಆದಂಥವರು ಎಂದೂ ಸೋಲಿಕ್ಕೆ ಸಾಧ್ಯ ಇಲ್ಲ, ಅಸಂಭವ है. अगर कोई अपनी सीट छोड़ते तो हार होती है. ಬಾಬಾ ಹೇಳ್ತಾರೆ, ಅಸಂಭವ, ಅಕಸ್ಮಾತ್ ನಿಮ್ಮ ಸ್ವಸ್ಥಿತಿಯ ಸೀಟ್ ಬಿಟ್ರಿ ಅಂದಾಗ ಮಾತ್ರ ನೀವು ಸೋಲ್ತೀರ. ಸೀಟ್ ಚೋಡ್ನ ಅರ್ಥ ಶಕ್ತಿಹೀನ ಬನ್ನ. ನಿಮ್ಮ ಸ್ವಸ್ಥಿತಿಯ ಸೀಟ್ ಬಿಡೋದು ಅಂದ್ರೆ ಶಕ್ತಿಹೀನರಾಗೋದು. सीट के आधार पर शक्तियाँ स्वतः आती है, जो सीट से नीचे आ जाते हैं उन्हें माया की धूल लग जाती है. ಬಾಬಾ ಹೇಳ್ತಾರೆ, ಸೀಟಿನ ಆಧಾರದ ಮೇಲೆ ಶಕ್ತಿಗಳು ಸ್ವತಃವಾಗಿ ಬರ್ತವೆ. ಯಾರು ಸೀಟಿನಿಂದ ಕೆಳಗಿಳಿತಾರೆ ಅವ್ರಿಗೆ ಮಾಯ ಧೂಳು ಹಿಡಿತದೆ ಅಂತಾರೆ ಬಾಬ್. ಬಾಪ್ ದಾದಾ ಲಾಡ್ಲೆ ಮರ್ಜೀವ ಜನ್ಮಧಾರಿ ಬ್ರಾಹ್ಮಣ ಕಭಿ ದೇಹಾಭಿಮಾನ್ ಕಿ ಮಿಠ್ಠಿ ಮೇ ಖೇಲ್ ನಹೀ ಸಕ್ತೆ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಬಾಪ್ ದಾದಾರವರ ಮುದ್ದಿನ ಮಕ್ಕಳು ನೀವು, ಮರ್ಜೀವ ಜನ್ಮಧಾರಿ ಅಂದರೆ ಬ್ರಾಹ್ಮಣರು ಎಂದಿಗೂ ದೇಹಾಭಿಮಾನ ಎನ್ನೋ ಮಣ್ಣಿನಲ್ಲಿ ಆಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಸ್ಲೋಗನ್ ದೃಢತಾ ಖಡೆ ಸಂಸ್ಕಾರಕ್ಕೂ ಬಿ ಮೋಮ್ ಕಿ ಥರ ಪಿಘ್ಲಾ ದೇತಿ ಹೈ. ಬಾಬಾ ಸ್ಲೋಗನ್ ಹೇಳ್ತಾರೆ, ದೃಢತೆ ಎನ್ನುವಂಥದ್ದು ಕಠಿಣ ಸಂಸ್ಕಾರಗಳನ್ನು ಕೂಡ ಮೇಣಬತ್ತಿಯ ಹಾಗೆ ಕರಗಿಸ್ಬಿಡ್ತದೆ ಅಂತ ಬಾಬಾ ಹೇಳ್ತಾರೆ. ಅವ್ಯಕ್ತ ಇಶಾರೆ ಕಂಬೈಂಡ್ ರೂಪ್ ಕಿ ಸ್ಮೃತಿ ಸೆ ಸದಾ ವಿಜಯಿ ಬನು. ಅವ್ಯಕ್ತ ಇಶಾರೆಯಾಗಿದೆ, ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಅಂತ. जैसे ज्ञान स्वरूप हो ऐसे स्नेह स्वरूप बनो. ज्ञान और स्नेह दोनों कंबाइंड हो, क्योंकि ज्ञान बीज है, पानी स्नेह है. ಹೇಗೆ ಜ್ಞಾನ ಸ್ವರೂಪ ಆಗಿದ್ದೀರಾ ಅದೇ ರೀತಿ ಸ್ನೇಹ ಸ್ವರೂಪ ಆಗ್ರಿ. ಜ್ಞಾನ ಮತ್ತು ಸ್ನೇಹ ಎರಡೂ ಕಂಬೈಂಡ್ ಇರಲಿ, ಯಾಕೆಂದರೆ ಜ್ಞಾನ ಬೀಜ ಆದರೆ ಸ್ನೇಹ ನೀರಾಗಿದೆ ಅಂತಾರೆ ಬಾಬ್. ಅಗರ್ ಬೀಜ್ ಕೋ ಪಾನಿ ನಹೀ ಮಿಲೇಗಾ ತೋ ಫಲ್ ನಹೀ ದೇಗಾ. ಅಕಸ್ಮಾತ್ ಬಾಬಾ ಹೇಳ್ತಾರೆ, ಬೀಜಕ್ಕೇನಾದರೂ ನೀರು ಸಿಗದೇ ಇದ್ದರೆ ಅದು ಫಲ ಕೊಡಲ್ಲ. ಜ್ಞಾನ ಕೆ ಸಾಥ್ ದಿಲ್ ಕಾ ಸ್ನೇಹ ಹೈ ತೋ ಪ್ರಾಪ್ತಿ ಕಾ ಫಲ್ ಮಿಲೇಗಾ. ಬಾಬಾ ಹೇಳ್ತಾರೆ, ಜ್ಞಾನದ ಜೊತೆಗೆ ಹೃದಯದ ಸ್ನೇಹ ಇದ್ದರೆ ಅದು ಪ್ರಾಪ್ತಿಯ ಫಲ ಕೊಡ್ತದೆ ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.